ಭಾರತದಲ್ಲಿ ವಾಟ್ಸಾಪ್ಗೆ ಕಂಟಕ ಬಂದಿದೆ. ವಾಟ್ಸಪ್ ಅನ್ನ ಬಳಕೆ ಮಾಡೋದನ್ನ ಜನ ಕಡಿಮೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಭಾರತದ ಸ್ವದೇಶಿ ಆಪ್ ಅರಟೈ. ಭಾರತದಲ್ಲಿ ಒಂದು ರೀತಿಯಲ್ಲಿ ಈಗ ಅರಟೈ ಬಿರುಗಾಳಿ ಎದ್ದಿದೆ. ದಿನಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇದನ್ನ ಜನ ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಡೌನ್ಲೋಡ್ ಲಿಸ್ಟ್ ನಲ್ಲಿ ಅರಟೈ ನಂಬರ್ 1 ಸ್ಥಾನದಲ್ಲಿದೆ. ಏನಿದು ಅರಟೈ ಅಂತ ಕೇಳಿದ್ರೆ, ಇದು ವಾಟ್ಸಪ್ಗೆ ಪರ್ಯಾಯವಾದಂತ ಆಪ್. ಯಾವ ರೀತಿ ವಾಟ್ಸಪ್ ಕೆಲಸ ಮಾಡುತ್ತೋ ಅದೇ ರೀತಿ ಇದು ಕೆಲಸ ಮಾಡುತ್ತೆ. ವಾಟ್ಸಪ್ನಲ್ಲಿ ಏನೆಲ್ಲ ಫೀಚರ್ಸ್ಗಳಿದೆಯೋ ಅದೆಲ್ಲವೂ ಕೂಡ ಇದರಲ್ಲಿದೆ. ನೀವು ಮೆಸೇಜ್ ಮಾಡಬಹುದು, ಲೊಕೇಶನ್ ಸೆಂಡ್ ಮಾಡಬಹುದು, ವಿಡಿಯೋ ಕಾಲ್ ಮಾಡಬಹುದು. ಹೀಗೆ ವಾಟ್ಸಪ್ನಲ್ಲಿ ಏನೆಲ್ಲ ಮಾಡ್ತೀರೋ ಅದೆಲ್ಲವೂ ಕೂಡ ಈ ಆ್ಯಪ್ನಲ್ಲಿದೆ. ಹೀಗಾಗಿ ಈ ಅರಟೈಯನ್ನ ವಾಟ್ಸಪ್ಗೆ ಪರ್ಯಾಯವಾಗಿ ಭಾರತದ ಜನ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವಿಶೇಷ ಅಂದ್ರೆ ಇದು ಭಾರತದ್ದೇ ಆ್ಯಪ್. ಈ ಮೂಲಕ ಅಮೆರಿಕಾಗೆ ಡಿಚ್ಚಿ ಕೊಡಲು ಭಾರತೀಯರು ನಿರ್ಧಾರ ಮಾಡಿದ್ದಾರೆ. ವಾಟ್ಸಾಪ್ ಅಮೆರಿಕಾಗೆ ಸೇರಿದ ಸಂಸ್ಥೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಹೀಗಾಗಿ ಅಮೆರಿಕದ ಯಾವುದೇ ಆ್ಯಪ್ಗಳು ನಮ್ಗೆ ಬೇಡ, ಅದಕ್ಕೆ ಪರ್ಯಾಯವಾದಂಥ ಆ್ಯಪ್ಗಳನ್ನು ನಾವು ಬಳಕೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಭಾರತದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ. ಅದರ ಪ್ರಥಮ ಹೆಜ್ಜೆ ಎನ್ನುವಂತೆ ವಾಟ್ಸಪ್ಗೆ ಪರ್ಯಾಯವಾದಂಥ ಅರಟೈ ಆ್ಯಪ್ ಅನ್ನ ಜನ ಮುಗಿಬಿದ್ದು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಭಾರತೀಯರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೀವು ಇನ್ನೂ ಕೂಡ ಅರಟೈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡದೇ ಇದ್ದರೆ ಈಗಲೇ ಮಾಡಿ. ವಾಟ್ಸಪ್ಗೆ ಡಿಚ್ಚಿ ಕೊಟ್ಟು ಅಮೆರಿಕಾಗೆ ಭಾರತದ ತಾಕತ್ತು ಏನು ಅನ್ನೋದನ್ನ ತೋರಿಸೋಣ. ಈ ವಿಡಿಯೋವನ್ನ ಸಾಧ್ಯವಾದಷ್ಟು ಮಂದಿಗೆ ಶೇರ್ ಮಾಡಿ. ಅವರು ಕೂಡ ವಾಟ್ಸಪ್ನ ಬದಲಿಗೆ ಈ ಅರಟೈ ಆ್ಯಪ್ ಬಳಕೆ ಮಾಡುವಂತಾಗ್ಲಿ.